ಸರ್, ಈ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ನಡೀತಾ ಇದೆ, ಇದ್ರ ಬಗ್ಗೆ ಏನು? ಆತ್ಮೀಯ ಬಂಧುಗಳೇ ನಮಸ್ಕಾರ. ನಮಗೆಲ್ಲರಿಗೂ ಗೊತ್ತಿರುವಂಗೆ ಹಿಂದೂ ಸಮ್ಮೇಳನ ಸಮಿತಿ ಅಕ್ಕಿಹೊಂಡ ನಗರದ ವತಿಯಿಂದ ಬರುವಂಥ ಇದೇ ಭಾನುವಾರ 26/1/2026 ಶ್ರೀ ಬಸಪ್ಪ ಮಾದರ್ ಇವರ ಅಧ್ಯಕ್ಷತೆಯಲ್ಲಿ ಹಿಂದೂ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಈ ಹಿಂದೂ ಸಮ್ಮೇಳನ ಪ್ರಯುಕ್ತವಾಗಿ ಅಕ್ಕಿಹೊಂಡದಲ್ಲಿರುವಂಥ ಗಣೇಶ ಮಂದಿರದಿಂದ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಶೋಭಾಯಾತ್ರೆಯ ನಂತರ ಸರಿಯಾಗಿ 5 ಗಂಟೆಗೆ ನಮ್ಮ ಯಲ್ಲಾಪುರೋಣಿಯಲ್ಲಿರುವಂಥ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಒಂದು ಸಭಾ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಆ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದುಮ್ಮವಾಡದ ಪರಮ ಪೂಜ್ಯರಾಗಿರುವಂಥ ಪರಮ ಪೂಜ್ಯ ಶ್ರೀ ಸರ್ಪಭೂಷಣ ದೇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ವಕ್ತಾರರಾಗಿ ಧರ್ಮ ಜಾಗರಣ ಪ್ರಾಂತ ಸಂಯೋಜಕರಾಗಿರುವಂಥ ಶ್ರೀ ದಿಲೀಪ್ ವೆರ್ಣೇಕರ್ ಅವರು ಕೂಡ ಅವತ್ತು ಆಗಮಿಸಲಿದ್ದಾರೆ. ಶೋಭಾಯಾತ್ರೆ ಸರಿಯಾಗಿ ಮಧ್ಯಾಹ್ನ ಅವತ್ತು ಭಾನುವಾರ ಮಧ್ಯಾಹ್ನ 4 ಗಂಟೆಗೆ ಅಕ್ಕಿಹೊಂಡದಲ್ಲಿರುವಂಥ ಗಣೇಶ ದೇವಸ್ಥಾನದಿಂದ ಆರಂಭವಾಗಿ ಅಲ್ಲಿಂದ ಅದು ಹಿರೇಪೇಟ್ ಮಾರ್ಗವಾಗಿ ಬಸಪ್ಪ ಶೆಟ್ಟರ್ ವೃತ್ತದ ಮೂಲಕ ಶಿಂಪಿಗಲ್ಲಿ, ಅಳಗುಂಡಗಿ ಓಣಿ, ಪಗಡಿಗಲ್ಲಿ, ವೀರಾಪುರ ರೋಡ್ ಮುಖಾಂತರವಾಗಿ ಯಲ್ಲಾಪುರೋಣಿಯಲ್ಲಿ ಅದು ಬಸವೇಶ್ವರ ವೃತ್ತದಲ್ಲಿ ಬಂದು ಸಂಪನ್ನಗೊಳ್ಳಿದೆ. ಇಲ್ಲೊಂದು ಬೃಹತ್ ಆದಂಥ ಸಭಾ ಕಾರ್ಯಕ್ರಮ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಶೋಭಾಯಾತ್ರೆ ಬರುವಂಥ ಮಾರ್ಗದುದ್ದಕ್ಕೂ ತಾವೆಲ್ಲ ತಾಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಶೋಭಾಯಾತ್ರೆ ಒಳಗೂ ಪಾಲ್ಗೊಳ್ಬೇಕು. ಕುಂಭದ ಮೆರವಣಿಗೆ ಇರುತ್ತೆ, ಅದರ ಜೊತೆಗೆ ವಾದ್ಯ ಮೇಳಗಳು ಇರ್ತವೆ. ಮಕ್ಕಳಿಗೆ ಅದು ಈ ದೇಶಕ್ಕಾಗಿ ಹೋರಾಡಿದಂಥ ರಾಷ್ಟ್ರಭಕ್ತರಿರ್ಬೋದು, ಸಮಾಜವನ್ನು ಕಟ್ಟಿದಂಥ ಮಹಾನ್ ಪುರುಷರು ಹಾಗೂ ಶಿವಶರಣರು, ಶಿವಶರಣೆಯರ ವೇಷಭೂಷಣಗಳನ್ನು ಹಾಕಿಸಿ ಅವರನ್ನು ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಅವರೂ ಕೂಡ ಹೆಜ್ಜೆ ಹಾಕೋದಕ್ಕೆ ತಾವೆಲ್ಲ ಪ್ರೇರಣೆಯನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಈ ಒಂದು ಶೋಭಾಯಾತ್ರೆ ಪ್ರಮುಖ ಮಾರ್ಗಗಳಲ್ಲಿ ಸಂಚರಿಸಿ ಬಂದು ಯಲ್ಲಾಪುರೋಣಿಯಲ್ಲಿರುವಂಥ ಬಸವೇಶ್ವರ ವೃತ್ತದಲ್ಲಿ ಸಂಪನ್ನಗೊಂಡು ಇಲ್ಲೊಂದು ವೇದಿಕೆ ಕಾರ್ಯಕ್ರಮ ಇರಲಿದೆ. ಹೀಗಾಗಿ ಈ ಪೂರ್ತಿ ಹಿಂದೂ ಸಮ್ಮೇಳನದ ಶೋಭಾಯಾತ್ರೆ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಶೋಭಾಯಾತ್ರೆ ಮತ್ತು ಹಿಂದೂ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀವಿ. ದೇಶ ಬಂದು ಏನು